ಹಲೋ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಂಪಲ್ ಆಗಿರೋಂಥ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ನ ತಗೊಂಡು ಬಂದಿದ್ದೀನಿ. ಇಲ್ಲಿ ನೀವು ಸೋಷಿಯಲ್ ಮೀಡಿಯಾಗೆ ಕಂಟೆಂಟ್ ಕ್ರಿಯೇಟ್ ಮಾಡಿ ಕೊಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಇಲ್ಲಿ ನೀವು ಯಾವ ರೀತಿಯಾದಂಥ ಕಂಟೆಂಟ್ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನ ಕಂಪ್ನಿಯವರು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ಕೊಡ್ತಾರೆ. ಜೊತೆಗೆ ಟ್ರೈನಿಂಗ್ ಕೂಡ ಅವರೇ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದಕ್ಕೆ ನಿಮಗೆ ಪರ್ ಮಂತ್ 40,000 ಸ್ಯಾಲ್ರಿನ ಪ್ರೊವೈಡ್ ಮಾಡ್ತಾರೆ. ನೀವೇನಾದ್ರು ಜಸ್ಟ್ 12th ಪಾಸ್ ಆಗಿದ್ರೆ ಅಥವಾ ಡಿಗ್ರಿ ಡಿಪ್ಲೊಮೊ ಮಾಡ್ಕೊಂಡಿದ್ರೆ ಇಲ್ಲಿ ಅಪ್ಲೈನ ಮಾಡ್ಬೋದು. ನೀವೇನಾದ್ರು ಫ್ರೆಷರ್ಸ್ ಆಗಿದ್ರು ಕೂಡ ಇಲ್ಲಿ ನೀವು ಅಪ್ಲೈನ ಮಾಡ್ಬೋದು ಅಂತ ಹೇಳಿದ್ದಾರೆ. ಹಾಗೆ ಇಲ್ಲಿ ನಿಮ್ಮ ಹತ್ರ ಯಾವುದೇ ರೀತಿಯಾದಂಥ ಅಮೌಂಟ್ನ ಇವರು ಕೇಳೋದಿಲ್ಲ. ಲೈಕ್ ಫೀಸ್ ಆಗಿರ್ಬೋದು, ರಿಜಿಸ್ಟ್ರೇಷನ್ಸ್ ಆಗಿರ್ಬೋದು ಅಥವಾ ಡೆಪಾಸಿಟ್, ಇನ್ವೆಸ್ಟ್ಮೆಂಟ್ಸ್ ಯಾವುದು ಕೂಡ ಇವರು ಕೇಳೋದಿಲ್ಲ. ಸೊ ನೀವು ಪೇ ಮಾಡುವಂಥ ನೆಸೆಸಿಟಿ ಕೂಡ ಇಲ್ಲಿ ಇರೋದಿಲ್ಲ. ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಗೆ ಅಪ್ಲೈನ ಮಾಡಬೇಕು, ಹೇಗೆ ಅಪ್ಲೈ ಮಾಡಿದವು, ಜೊತೆಗೆ ಏನೆಲ್ಲ ಬೇಕು, ಕಂಪ್ನಿ ಏನೆಲ್ಲ ಕೇಳಿದೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಮಿಸ್ ಮಾಡದೆ ಎಂಡ್ವರೆಗೂ ನೋಡಿ. ಜೊತೆಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಇಲ್ಲಿ ಲಿಂಕ್ಡ್ಇನ್ ಪ್ರೊಫೆಷ್ನಲ್ ವೆಬ್ಸೈಟಲ್ಲಿ ಪೋಸ್ಟ್ ಆಗಿರೋಂಥ ಜಾಬ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. iJob.work ಅನ್ನೋ ಕಂಪ್ನಿಯವರು ಇಲ್ಲಿ ಹೈರಿಂಗ್ನ ಮಾಡ್ತಾ ಇರುವಂಥದ್ದು ಸೋಷಿಯಲ್ ಮೀಡಿಯಾ ಅಸೋಸಿಯೇಟ್ ರೋಲ್ಗೆ, ಕಂಟೆಂಟ್ ಆ್ಯಂಡ್ ಪೋಸ್ಟಿಂಗ್ ಅಂತ ರೋಲ್ಗೆ ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಇನ್ನು ಇಲ್ಲಿ ನೀವು ನೋಡಿದ್ರೆ ಜಸ್ಟ್ 15 hours ಆಗೋ ಅಷ್ಟೇ ಇದನ್ನು ಪೋಸ್ಟ್ ಮಾಡಿರೋವಂಥದ್ದು. ಸೊ ಇನ್ನೂ ಕೂಡ ಅಪ್ಲಿಕೇಶನ್ಸ್ನ ತೊಗೊಳ್ತಾ ಇದ್ದಾರೆ. ಜೊತೆಗೆ ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್, ಹಾಗೆ ಫುಲ್ ಟೈಮ್ಗೆ ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಇನ್ನು ಜಾಬ್ ಬಗ್ಗೆ ನೋಡೋಕ್ಕೆ ಸ್ವಲ್ಪ ಇಲ್ಲಿ ಸ್ಕ್ರೋಲ್ ಡೌನ್ನ ಮಾಡಿದರೆ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ ಅನ್ನೋದು ಜಾಬ್ ರೋಲ್ನ ಇವರಿಲ್ಲಿ ಫಿಕ್ಸ್ ಮಾಡಿದ್ದಾರೆ. ವಿ ಆರ್ ಗ್ರೋಯಿಂಗ್ ಜಾಬ್, iJob, AI ಜಾಬ್ ಮ್ಯಾಚಿಂಗ್ ವರ್ಕ್ ಎಕ್ಸ್ಲೋ ಅಂತ ಕೊಟ್ಟಿದ್ದಾರೆ. ಇನ್ನು ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಏನು ಅಂತ ನೋಡಿದ್ರೆ ಸಪೋರ್ಟ್ ಟೀಮ್ ಎಫೆಕ್ಟಿವ್ಲಿ ಆ್ಯಂಡ್ ಕಂಟಿನ್ಯೂಸ್ ಟು ಅರೇಂಜ್ ಕೀ ಪ್ರಾಜೆಕ್ಟ್ಸ್ ಮೈಲ್ ಸ್ಟೋನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಕಂಟೆಂಟ್ಸ್ ಅಥವಾ ಟಾಪಿಕ್ಸ್ನ ಕೊಡ್ತಾರಲ್ಲ, ಅದಕ್ಕೆ ಹೆಲ್ಪ್ ಆಗೋವಂಥ ಪ್ರಾಜೆಕ್ಟ್ಸ್ಗಳ ಮೈಲ್ ಸ್ಟೋನ್ಸ್ನ ನೀವು ಇಲ್ಲಿ ಹೆಲ್ಪ್ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಹಾಗೆ ಹೆಲ್ಪ್ ಇಂಪ್ರೂವ್ ವರ್ಕ್ ಫ್ಲೋ ಪ್ರೋಸೆಸ್ ಆ್ಯಂಡ್ ಓವರ್ ಆಲ್ ಪ್ರಾಜೆಕ್ಟ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತಿದ್ದಾರೆ. ಸೊ ಇವಾಗ ನಿಮ್ಮ ಜೊತೆ ವರ್ಕ್ ಮಾಡುವಂಥ ಟೀಮ್ ಮೆಂಬರ್ಸ್ ಇರ್ತಾರೆ ಅಲ್ವಾ, ಅವ್ರಿಗೆ ಗೊತ್ತಾಗಿಲ್ಲ ಅಂದಿದ್ದ ನೀವು ಐಡಿಯಾಸ್ಗಳನ್ನ ಕೊಡುವಂಥದ್ದು, ಅಥವಾ ನಿಮಗೆ ಗೊತ್ತಾಗಿಲ್ಲ ಅಂದಾಗ ಅವ್ರ ಕಡೆಯಿಂದ ಐಡಿಯಾಸ್ಗಳನ್ನ ತೊಗೊಂಡು ವರ್ಕ್ ಫ್ಲೋನ ಚೆನ್ನಾಗಿ ಮಾಡ್ತಾ ಪ್ರೋಸೆಸ್ ಮಾಡಿಕೊಂಡು ಹೋಗಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹ್ಯಾಂಡಲಿಂಗ್ ಅಸೆಸ್ಮೆಂಟ್ ಟಾಸ್ಕ್ ಎಫೆಕ್ಟಿವ್ಲಿ ಆ್ಯಂಡ್ ಡ್ರೈವ್ ವರ್ಕ್ ಆನ್ ಶೆಡ್ಯೂಲ್ ಅಂತ ಕೊಟ್ಟಿದ್ದಾರೆ. ಸೊ ಅವ್ರು ಕೊಟ್ಟಿರೋಂಥ ಟಾಸ್ಕ್ನ ಕರೆಕ್ಟ್ ಟೈಮಿಗೆ, ಆ ಟೈಮ್ಗಳ ಅಥವಾ ಶೆಡ್ಯೂಲ್ಗೆ ನೀವು ಇಲ್ಲಿ ಕಂಪ್ಲೀಟ್ ಮಾಡ್ತಾ ಡೆಲಿವರ್ ಮಾಡ್ತಾ ಹೋಗ್ತಾ ಇರಬೇಕಾಗಿರುತ್ತೆ. ಕಮ್ಯುನಿಕೇಟ್ ಪ್ರೋಸೆಸ್ ಕ್ಲಿಯರ್ಲಿ ಆ್ಯಂಡ್ ಕೊಲಾಬ್ರೇಟ್ ವಿತ್ ಅ ಟೀಮ್ ಮೆಂಬರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮ ಕಮ್ಯುನಿಕೇಷನ್ ಏನಿರುತ್ತೆ ಅಲ್ವಾ, ಕಂಟೆಂಟ್ ಕೊಡುವಂಥದ್ದು ಅಥವಾ ನಿಮಗೆ ಗೊತ್ತಾಗಿಲ್ಲ ಅಂದಾಗ ಕೇಳುವಂಥದ್ದು ಅಥವಾ ಐಡಿಯಾಸ್ಗಳನ್ನ ಮಾಡುವಂಥದ್ದು, ಕಮ್ಯುನಿಕೇಷನ್ ಪ್ರೋಸೆಸ್ಗಳು ಚೆನ್ನಾಗಿರಬೇಕು. ಹಾಗೆ ಟೀಮ್ಗಳ ಜೊತೆ ಕೋಆರ್ಡಿನೇಟ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅಸೆಸ್ ವಿತ್ ಅ ನ್ಯೂ ಇಂಟೆನ್ಷನ್ ಆ್ಯಸ್ ಅ ಪ್ರಾಜೆಕ್ಟ್ ಸ್ಕೋರ್ ಇವ್ಯಾಲ್ಯೂಯೇಟರ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನೀವು ಪ್ರಾಜೆಕ್ಟ್ ಸ್ಕೋರ್ಸ್ಗಳನ್ನ ಮಾಡುವಂಥ ಇವ್ಯಾಲ್ಯೂಯೇಟರ್ ಅಲ್ಲಿ ನೀವು ವರ್ಕ್ನ ಮಾಡ್ತೀರಾ ಅಂತ ಹೇಳಿದ್ದಾರೆ. ಎನ್ಶೂರ್ ಆಲ್ ಡೆವಲಪ್ಮೆಂಟ್ಸ್ ರಿಕ್ವೈರ್ ಕ್ವಾಲಿಟಿ ಆ್ಯಂಡ್ ಬಿಸ್ನೆಸ್ ಎಕ್ವಿಪ್ಮೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಕ್ವಾಲಿಟಿ ಇರಬೇಕಾಗಿರುತ್ತೆ, ರಿಕ್ವೈರ್ ಮಾಡ್ತಾರೆ ಅವರು ಅದನ್ನು. ಯಾವ ರೀತಿ ಅಂದರೆ ನಿಮ್ಮ ಟಾಪಿಕ್ಸ್ ಆಗಿರ್ಬೋದು ಅಥವಾ ಅವ್ರು ಹೇಳ್ಕೊಡೋದನ್ನ ನೀವು ಕಲಿಯೋ ಅಂಥದ್ದು ಎಲ್ಲ ಬಿಸ್ನೆಸ್ ಎಥಿಕ್ಸ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಇಲ್ಲಿ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದ್ರೆ ನಿಮಗೆ ಅಡಿಷ್ನಲ್ ಆಪರ್ಚುನಿಟೀಸ್ ಕೊಟ್ಟಿದ್ದಾರೆ. ಕಾಂಟ್ರಿಬ್ಯೂಟ್ ಟು ನ್ಯೂಲಿ ಲಾಂಚ್ ಪ್ರಾಡಕ್ಟ್ಸ್ ಆ್ಯಂಡ್ ಐಡೆಂಟಿಟೀಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮನ್ನ ನ್ಯೂಲಿ ಲೈಕ್ ಲಾಂಚ್ ಆಗಿರೋವಂಥ ಪ್ರಾಜೆಕ್ಟ್ಸ್ಗಳು ಯಾವುದಿದೆ ಅಥವಾ ಕಂಪ್ನಿಗಳು, ಅದಕ್ಕೆಲ್ಲ ನಿಮ್ಮನ್ನ ರೆಫರ್ ಮಾಡ್ತೀವಿ. ಸೊ ಅಲ್ಲಿಂದ ಕೂಡ ನೀವು ಅವ್ರಿಗೆ ಐಡಿಯಾಸ್ ಕೊಡುವಂಥದ್ದು ಅಥವಾ ಕೆಲಸ ಮಾಡುವಂಥದ್ದನ್ನ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಬಿ ಕಾಂಟ್ರಿಬ್ಯೂಟಿಂಗ್ ಫಾರ್ ಫ್ಯೂಚರ್ ಕೊಲಾಬ್ರೇಷನ್ ವಿತ್ iJob ನೆಟ್ವರ್ಕ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಮುಂದೆ ಕೂಡ ಫ್ಯೂಚರಲ್ಲಿ ಕೊಲಾಬ್ರೇಷನ್ ಮಾಡ್ಕೊಳ್ಬೋದಾಗಿರುತ್ತೆ ಈ iJob ನೆಟ್ವರ್ಕ್ಗಳಿಂದ. ಬರೀ iJob ಕಂಪ್ನಿ ಅಲ್ಲ, ಬೇರೆ ಯಾವ್ದು ಕಂಪ್ನಿಗಳು iJob ಕಡೆಯಿಂದ ಇರುತ್ತೆ ಅಥವಾ ಗೊತ್ತಿದೆ, ಅಲ್ಲೂ ಕೂಡ ನೀವು ಇಲ್ಲಿ ವರ್ಕ್ನ ಮಾಡ್ಬೋದು. ವರ್ಕ್ ಕ್ಲೋಸ್ಲಿ ವಿತ್ ಅ ಕೋರ್ ಟೀಮ್ ಆನ್ ಹೈಲಿ ಇಂಪ್ಯಾಕ್ಟ್ ಆ್ಯಕ್ಟಿವಿಟೀಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೋರ್ ಟೀಮ್ ಇರುತ್ತೆ ಅಲ್ವಾ ಕಂಪ್ನಿಗಳಲ್ಲಿ, ಅವ್ರ ಜೊತೆ ನೀವು ಕೋಆರ್ಡಿನೇಟ್ ಮಾಡಬೇಕಾಗಿರುತ್ತೆ, ಅವ್ರ ಜೊತೆ ಕೆಲಸ ಮಾಡಬೇಕಾಗಿರುತ್ತೆ, ಚೆನ್ನಾಗಿ ಔಟ್ಪುಟ್ ಬರೋದಕ್ಕೆ, ವರ್ಕ್ ಚೆನ್ನಾಗಿ ಆಗೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇನ್ಫ್ಲೂಯೆನ್ಸ್ ಆ್ಯಂಡ್ ಡೆವಲಪ್ ನ್ಯೂ ಫ್ಯೂಚರ್ಸ್ ಫಾರ್ ಪ್ಲ್ಯಾಟ್ಫಾರ್ಮ್ ಎನ್ಹಾನ್ಸ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ
ಪ್ಲ್ಯಾಟ್ಫಾರ್ಮ್ ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮನ್ನ ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ ಕಂಟೆಂಟ್ಗಳಿಗೆ ಕ್ರಿಯೇಟ್ ಮಾಡೋದಕ್ಕೆ ಕೊಟ್ಟರು, ಅಥವಾ ಯಾವ್ದಾರ ಕಂಪನಿ ಪ್ರಾಡಕ್ಟ್ಸ್ಗಳಿಗೆ ಅಡ್ವರ್ಟೈಸ್ಮೆಂಟ್ ಮಾಡೋದಕ್ಕೆ ಕೊಟ್ಟರು ಅಂದರೆ ಅದರ ರಿಲೇಟೆಡ್ ನೀವು ಮಾಡಬೇಕಾಗಿರುತ್ತೆ. ಆ ಪ್ಲ್ಯಾಟ್ಫಾರ್ಮ್ನ ಎನ್ಹಾನ್ಸ್ ಮಾಡೋ ಹಾಗೆ ನೀವು ಇಲ್ಲಿ ಕೆಲಸನ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಫ್ಯೂಚರ್ ಕಂಟೆಂಟ್ಸ್ ಅಂತ ಕೊಟ್ಟಿದ್ದಾರೆ, ನೀವು ಬೇಕಾದ್ರೆ ಇದನ್ನ ಓದ್ಕೊಬೋದು, ಏನೆಲ್ಲ ಮುಂದೆ ನಿಮಗೆ ಯೂಸ್ ಆಗುತ್ತೆ ಅಥವಾ ಅದು ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ಇದೊಂದು ಶಾರ್ಟ್ ಆಗಿ ನಾನು ನಿಮಗೆ ಈ ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಹೇಳಿರೋ ಅಂಥದ್ದು. ಲೈಕ್ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಇಲ್ಲಿ ನೀವು ಸೋಷಿಯಲ್ ಮೀಡಿಯಾಗಳಿಗೆ ಕಂಟೆಂಟ್ ಬರೆಕೊಡುವಂಥದ್ದು ಅಥವಾ ಪೋಸ್ಟಿಂಗ್ ರಿಲೇಟೆಡ್ ಕೆಲಸನ ಮಾಡಬೇಕಾಗಿರುತ್ತೆ. ಹೇಗೆ ಮಾಡೋದು, ಹೆಂಗೆ ಮಾಡಬೇಕು ಅನ್ನೋದನ್ನೆಲ್ಲ ಕಂಪ್ನಿಯವರು ನಿಮಗೆ ಹೇಳ್ತಾರೆ, ಜೊತೆಗೆ ಟ್ರೈನಿಂಗ್ ಕೂಡ ಕೊಡ್ತಾರೆ. ಇಲ್ಲಿ ನಿಮ್ಮ ಕೆಲಸ ಏನಾಗಿರುತ್ತೆ ಅಂದರೆ ಕಂಪ್ನಿಯವರು ಹೇಳ್ತಾರಲ್ವ ಯಾವ ಟಾಪಿಕ್ ಬೇಕು ಅಂತ, ಅದ್ರ ರಿಲೇಟೆಡ್ ಕಂಟೆಂಟ್ನ ಕ್ರಿಯೇಟ್ ಮಾಡುವಂಥದ್ದು. ನೀವು ಒಬ್ಬರೇ ಇಲ್ಲಿ ಆ ಕೆಲಸನ ಮಾಡ್ತಿಲ್ಲ, ಬೇರೆ ಟೀಮ್ ಮೆಂಬರ್ಸ್ಗಳಿರ್ತಾರೆ, ಅವ್ರ ಜೊತೆ ಕೋಆರ್ಡಿನೇಟ್ ಮಾಡ್ಕೊಂಡು ನಿಮಗೆ ಬೇಕಾಗಿರೋಂಥ ಹೆಲ್ಪ್ಗಳನ್ನೆಲ್ಲ ತೊಗೊಂಡು ನೀವು ಇಲ್ಲಿ ಕೆಲಸನ ಮಾಡ್ಬೋದಾಗಿರುತ್ತೆ. ತುಂಬ ಹ್ಯಾಪಿಯಾಗಿ ಇದನ್ನು ಮಾಡ್ಬೋದು, ಯಾವುದೇ ರೀತಿ ಟೆನ್ಷನ್ ಇಲ್ಲದೆ ಲೈಕ್ ಎಂಜಾಯ್ ಮಾಡ್ತಾ ಇದನ್ನು ಮಾಡ್ಬೋದು. ಸಿಂಪಲ್ ಆಗಿರೋವಂಥ ವರ್ಕ್ ಆಗಿರುತ್ತೆ. ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್, ಹಾಗೆ ಫುಲ್ ಟೈಮ್ಗೆ ಇಲ್ಲಿ ಹೈರಿಂಗ್ನ ಮಾಡ್ತಾ ಇರೋವಂಥದ್ದು. ನೀವೇನಾದ್ರು ಜಸ್ಟ್ 12th ಪಾಸ್ ಆಗಿದ್ದೀನಿ ಅಥವಾ ಡಿಗ್ರಿ ಮಾಡ್ಕೊಂಡಿದ್ದೀನಿ ಅಂದರೂ ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಅರೌಂಡ್ ನಿಮಗೆ 40,000ವರೆಗೂ ಪರ್ ಮಂತ್ ಸ್ಯಾಲ್ರಿನ ಪ್ರೊವೈಡ್ ಮಾಡ್ತಾರೆ. ಸೊ ಫ್ರೆಷರ್ಸ್ ಆಗಿರೋರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇದಿಷ್ಟು ಕೆಲಸದ ಬಗ್ಗೆ ಶಾರ್ಟ್ ಆಗಿ ಇನ್ಫಾರ್ಮೇಷನ್ ಆಗಿರೋವಂಥದ್ದು. ಇನ್ನು ಅಪ್ಲೈ ಮಾಡೋದು ಹೇಗೆ ಅಂದರೆ ಇಲ್ಲಿ ಈಸಿ ಅಪ್ಲೈ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಅದು ಇನ್ನೊಂದು ಇಂಟರ್ಫೇಸ್ಗೆ ಲೈಕ್ ಜಸ್ಟ್ ಅ ಮಿನಿಟ್. ಓಕೆ, ಇಲ್ಲಿ ಅದು ನಿಮ್ಮ ಇನ್ಫಾರ್ಮೇಷನ್ ಕೇಳುತ್ತೆ, ಲೈಕ್ ಇಮೇಲ್, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ಕೇಳುತ್ತೆ. ಅದಾದಮೇಲೆ ಅಪ್ಲೋಡ್ ರೆಸ್ಯೂಮ್ ಅಂತ ಕೇಳುತ್ತೆ. ನೀವಲ್ಲಿ ಅಪ್ಲೋಡ್ ರೆಸ್ಯೂಮ್ನ ಕೊಟ್ಟ ಮೇಲೆ ಸಬ್ಮಿಟ್ ಅಪ್ಲಿಕೇಶನ್ ಅನ್ನೋ ಆಪ್ಷನ್ ಕಾಣ್ತಾ ಇದ್ದಾವಲ್ಲ, ಲೈಕ್ ಇಲ್ಲಿ ನಿಮ್ಮ ಇನ್ಫಾರ್ಮೇಷನ್ ಹಾಕಬೇಕಾಗಿರುತ್ತೆ. ಮೇಲೆ ನಿಮ್ಮ ಇಮೇಲ್, ಅದಾದಮೇಲೆ ನೀವು ಯಾವ ಕಂಟ್ರಿ, ಅದಾದಮೇಲೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್, ಯಾವುದಕ್ಕೆ ವಾಟ್ಸಪ್ ಮತ್ತು ಮೊಬೈಲ್ ಫೋನ್ ಎರಡೂ ಕೂಡ ಅವೈಲೇಬಲ್ ಇದೆ, ಅದನ್ನು ಹಾಕಬೇಕಾಗಿರುತ್ತೆ. ಅದಾದಮೇಲೆ ಇಲ್ಲಿ ನಿಮ್ಮ ರೆಸ್ಯೂಮ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಅಪ್ಲೋಡ್ ಮಾಡಿ ಸಬ್ಮಿಟ್ ಅಪ್ಲಿಕೇಶನ್ನ ಕೊಡಬೇಕಾಗಿರುತ್ತೆ. ನಾನು ಒಂದ್ಸಲ ಕೊಟ್ಟು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಅದಾದಮೇಲೆ ಇಲ್ಲಿ ನೀವು ಸಬ್ಮಿಟ್ ಅಪ್ಲಿಕೇಶನ್ ಅಂತ ಕೊಟ್ಟರೆ ಅದು ನಿಮ್ಮ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡುತ್ತೆ. ಅದಾದಮೇಲೆ ನೀವು ಕೊಟ್ಟಿರೋವಂಥ ಇಮೇಲ್ ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಅವರ ಕಡೆಯಿಂದ ಕಾಲ್ ಅಥವಾ ಇಮೇಲ್ ಬರುತ್ತೆ. ಆದಷ್ಟು ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ಗಳನ್ನೂ ಕೂಡ ಚೆಕ್ ಮಾಡ್ಕೊತಾ ಇರಿ. ಯಾವುದೇ ಅನ್ನೋನ್ ನಂಬರಿಂದ ನಿಮಗೆ ಕಾಲ್ ಬಂದರೆ ಆನ್ಸರ್ ಮಾಡಿ ಕಾನ್ಫಿಡೆಂಟಾಗಿ ಮಾತಾಡಿ, ಓಕೆನಾ? ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಕಮೆಂಟ್ನ ಮಾಡಿ. ಏನಾರ ಡೌಟ್ಸ್ ಇತ್ತು ಅಂದರೂ ಕೂಡ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡ್ಬೋದು. ಯಾರಿಗಾರ ನೀಡಿದೆ ಅನಿಸಿದ್ರೆ ಈ ವಿಡಿಯೋನ ಮಿಸ್ ಮಾಡದೆ ಶೇರ್ ಮಾಡಿ. ಜೊತೆಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಅದರಿಂದ ನನಗೂ ಸ್ವಲ್ಪ ಮೋಟಿವೇಶನ್ ಇರುತ್ತೆ ಅಂತ. ಜೊತೆಗೆ ಇವತ್ತಿನ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ಹೆಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.